ಆತ್ಮೀಯ H16 ನ್ಯೂಸ್ ಅರ್ಥದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧವ. ಆದ್ಮೇಲೆ SIR ಅಂದರೆ ವಿಶೇಷ ಪರಿಷ್ಕರಣೆ ಮತದಾರ ಪಟ್ಟಿ. ಇದು ಕರ್ನಾಟಕಕ್ಕೆ ಎಂಟ್ರಿ ಹೊಡೆದ ತಕ್ಷಣ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಶಾಕ್ ಹೊಡೆದಂಗೆ ಆಗ್ಯದ. ನಮ್ಮದು ಪಾಳೆ ಬಂದಪ್ಪ ಇನ್ನು ವೆಸ್ಟ್ ಬೆಂಗಾಲ್ದಂಗೆ, ಅದೇ ಕಾಲಕ್ಕೆ ಬಿಹಾರದಂಗೆ, ಇನ್ನು ಉತ್ತರ ಪ್ರದೇಶ ಬರ್ತದೆ ಹಂಗೆ ಅಂತಾರೆ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ದಲ್ಲಿ 27 ಲಕ್ಷ ಮತದಾರರು ಲಾಸ್ಟ್ ಟೈಮ್ ಮತ ಹಾಕಿದವು. ಅವ್ರಿಗೆ ಮತದಾನ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ ಸಹಿತ ಕೊಡಿಸ್ಲಿಕ್ಕೆ ಆಗಲಿಲ್ಲ. ಅವರು ಈ ಸಲ ಒಂದು ಹೋಗ್ರಿ ಅಂತಿದ್ರು. ಇದು ಒಂದು ರೀತಿ ಉಪಕಾರ ಮಾಡಿದಂಗೆ ಪಾಪ 27 ಲಕ್ಷ ಮತದಾರರಿಗೆ. ಲಾಸ್ಟ್ ಟೈಮ್ ಅದು ರೂಲ್ಸು ಅದ, ಸಂವಿಧಾನ ಬದ್ಧನದ. ಸಂವಿಧಾನದಲ್ಲಿ ಒಂದು ವೇಳೆ ಇಲ್ಲದೆ ಹೋದ್ರೆ ಲಾಸ್ಟ್ ಟೈಮ್ ಮತ ಹಾಕಿದ್ರೆ ಕೊಡಬೇಕು ಅವ್ರಿಗೆ ಅಂತೇಳಿ. ಅದು ತಂದರೂ ಕೊಡಲಿಲ್ಲ. ಅಲ್ಲಿ 100-200 ಜನಕ್ಕೆ ಕೊಟ್ಟಿರ್ಬೋದು ಅಷ್ಟೇ. ಅಂಥ ಪ್ರಸಂಗ ಇಲ್ಲೂ ಆಗ್ಬೋದಾ? 90 ಲಕ್ಷ ಜನರಂತೆ ಕಟ್ಟಾಗಿ ಹೋಗಿಬಿಡ್ತಲ್ಲ. ಸತ್ತವರು, ಅದು ಇದು, ಹೊರಗಿನಿಂದ ಬಂದವರು, ನುಸುಳುಕೋರು. ವೆಸ್ಟ್ ಬೆಂಗಾಲ್ ತುಂಬ ದೊಡ್ಡ ದುಮ್ಮಿಡಿ. ಕೊನೆಗೆ ನೋಡಿರಿ, ಮಹಾರಾಷ್ಟ್ರ ಆಯಿತು, ಹರಿಯಾಣ ಆಯಿತು, ಬಿಹಾರ ಆಯಿತು, ವೆಸ್ಟ್ ಬೆಂಗಾಲ್ ಆಯಿತು, 4 ಕಡೆ. ನಮ್ಮ ಇಲೆಕ್ಷನ್ ಕಮಿಷನರ್ ಮೇಲೆ ಆರೋಪ ಏನಪ್ಪ ಅಂದರೆ ಇವರು SIR ಮೂಲಕ BJPಗೆ ಬೇಡಾದ ಮತಗಳನ್ನು ಕಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತಿಗೂ ಅದು ಆರೋಪದ. ಹೀಗಾಗಿ SIR ಭಯ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಮೇಲೆ 2020 ಹಾನದ್ರೆ ಬರ್ತದೆ, ಇನ್ನೇನು ದೂರಿಲ್ಲ. ಹಾಗಾದರೆ ಇಲ್ಲಿ ಶಾಶ್ವತ ಕಾಂಗ್ರೆಸ್ ಮನೆಗೆ ಹೋಗುವಂಥ ಪ್ರಸಂಗ ಬಂತ ಅನ್ನುವಂಥ ಚಿಂತನೆ ಕಾಂಗ್ರೆಸ್ನ ಜೋರು ನಲ್ಲದ. ಹೀಗಾಗಿ ಅದನ್ನು ಯಾವ ರೀತಿ ನಾವು ಎದುರಿಸಬೇಕು SIRನ ಅನ್ನುವಂಥದ್ದು. ಆದರೆ ಒಂದಿನ ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗ್ಯದ. ಕೇರಳದಲ್ಲೂ SIR ಆಗ್ಯದ, ತಮಿಳ್ನಾಡಿನಲ್ಲೂ SIR ಆಗ್ಯದ. ಆದ್ರೆ ಮತ್ತು SIR ನಿರಂತರ ನಡೀತಾನೆ ಇರ್ತದೆ. ಆದರೆ ಈ ಸಲ ಮತ್ತು ಸ್ಪೆಷಲ್ ಏನದು ಅನ್ನುವಂಥ ಕಾರಣಕ್ಕಾಗಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಸತ್ತವ್ರು ಹೋಗ್ತಾ ಇರ್ತಾರೆ, ಹೊಸದಾಗಿ ಬರ್ತಿರ್ತಾರೆ. ನಿರಂತರ ಪ್ರಕ್ರಿಯೆ ಅದು ಮಾಡುವಂಥದ್ದು, ಅದು ಪ್ರತಿ ಸಲ ನಡೆದದು. ಆದರೆ ಈಗ ಮಾತ್ರ ದೊಡ್ಡ ಹವ್ಯಾಕ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಆದರೆ ಈ ಸಲನೂ ಅಲ್ಲಿ ಆಯ್ತಲ್ಲ ಚುನಾವಣೆ. ಆ SIR ಪರಿಣಾಮ ಕೇರಳ ಮೇಲೆ ಯಾಕಾಗಲಿಲ್ಲ, ತಮಿಳುನಾಡಿನಲ್ಲಿ ಯಾಕಾಗಲಿಲ್ಲ, ಇಲ್ಲಿ ಯಾಕಾದ್ರೆ ಹವಾ ಆಗಲಿಲ್ಲ, ಆವಾಜ್ ಬರಲಿಲ್ಲ, ಸದ್ದಾಗಲಿಲ್ಲ ಇವೆರಡೂ ರಾಜ್ಯಗಳಲ್ಲೇ. ಇಲ್ಲಿ ಯಾಕೆ BJP ತನ್ನ ಅಸ್ತಿತ್ವವನ್ನು ಹೆಚ್ಚಿಗೆ ಪಡ್ಕೊಳ್ಳಿಲ್ಲ? ಮತದಾರ ಸಂಖ್ಯೆ ಒಂದಿಷ್ಟು ಹೆಚ್ಚಾಗಿರ್ಬೋದು. ಅಂದ್ರೆ SIR ಇದು 7-8% ಮತದಾರಗಳನ್ನು ಹೇರಾಪೇರಿ ಮಾಡಬಹುದು, ವಿನಃ ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಅನ್ನೋದಂತೂ ಒಂದು ಸ್ಪಷ್ಟ ಆಗ್ಯದ. ಓಪನ್ ಆಗಿ ಆ ಪ್ರಮಾಣದಲ್ಲಿ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಅಲ್ಲಿ ಯಶಸ್ವಿ ಆಗಬೇಕಾಗಿತ್ತಲ್ಲ ಅದು ವೆಸ್ಟ್ ಬೆಂಗಾಲ್ದಲ್ಲೇ, ಬಿಹಾರದಲ್ಲಿ ಆದಂಗೆ. ಯಾಕಂದರೆ ಇಲ್ಲಿ ನಿಮಗೆ ಗೊತ್ತದ ಒಂದು ಟ್ರೆಂಡ್ ಅದ. ತಮಿಳ್ನಾಡಿನಲ್ಲೇ 2 ಪಕ್ಷ ಬರ್ತಾಯಿದ್ದು, DMK DMK, ಒಂದು ಕಡೆ ಸ್ಟ್ಯಾಲಿನ್, ಒಂದು ಕಡೆ ಪಳನಿಯಪ್ಪ ಅಥವಾ ಜಯಲಲಿತಾ ಪಾರ್ಟಿ. ಆದರೆ ಈ ಸಲ ಅಲ್ಲೇ ಒಂದು ಎಕ್ಸ್ಟ್ರಾ ಬಂದಿದ್ದು ಅವರಿಬ್ಬರನ್ನು ಬಿಟ್ಟು ವಿಜಯ್ ಅನ್ನುವಂಥ TVK. ಇಲ್ಲಿ ಬದಲಾವಣೆ ಆಗಲಿಲ್ಲ. BJP ಯಾಕೆ ಇಲ್ಲಿ ಯಶಸ್ವಿ ಆಗಲಿಲ್ಲ? ಒಂದನೇದ್ದು ಇವೆರಡೂ ರಾಜ್ಯಗಳಾಗಿರ್ಬೋದು, ದಕ್ಷಿಣದ ಮ್ಯಾಕ್ಸಿಮಮ್ ರಾಜ್ಯಗಳಾಗಿರ್ಬೋದು, ವೈಚಾರಿಕವಾಗಿ, ಶೈಕ್ಷಣಿಕವಾಗಿ, ಅದೇ ಕಾಲಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಫ್ ದ ಲಿವಿಂಗ್, ಆರ್ಥಿಕವಾಗಿ ಉತ್ತರದ ರಾಜ್ಯಗಳಿಗಿಂತಲೂ ಮುಂದಿದ್ದವನು ನಾವು ಗಮನಿಸಬೇಕಾಗಿದೆ. ವೈಚಾರಿಕತೆಯಲ್ಲಂತೂ ಪೆರಿಯಾರ್ ಹೋರಾಟ, ನಮ್ಮಲ್ಲಿ ಬಸವಣ್ಣ ಮತ್ತು ಇದೇ 20ನೇ ಶತಮಾನದಲ್ಲಿ ಬಂದಂಥ ಅನೇಕ ಹೋರಾಟಗಾರರು, ಕುವೆಂಪು ಆಗಿರ್ಬೋದು, ಲಂಕೇಶ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮಲ್ಲಿ ಜನಜಾಗೃತಿಯನ್ನು ಮೂಡಿಸಿದ ಅನೇಕ ಜನ ಮಹನೀಯರು ಬಂದು ಹೋಗ್ತಾರೆ. ಇಲ್ಲಿ ಅವರೆಲ್ಲ ಪ್ರಭಾವ, ಗಿರೀಶ್ ಕಾರ್ನಾಡ್ ಅಂತವರು, ಹಂಗೆ ಲಿಸ್ಟ್ ಬೆಳೀತಾ ಹೋಗ್ತದೆ. ಇವರೆಲ್ಲರ ಪ್ರಭಾವ ಮತ್ತು ವೈಚಾರಿಕವಾಗಿ ಕರ್ನಾಟಕದಲ್ಲೂ ಒಂದಿಷ್ಟು ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಹೆಚ್ಚಿಗೆ ತಮಿಳುನಾಡು ಮತ್ತು ಈ ಒಂದು ಕೇರಳದಲ್ಲಿ
ಕೇರಳದಲ್ಲಂತೂ ಎರಡೇ ಐಡಿಯಾಲಜಿ, ಒಂದು ಕಮ್ಯುನಿಸ್ಟು, ಅದ್ರ ವಿರೋಧದ ಕಾಂಗ್ರೆಸ್ಸು. ಇಲ್ಲಿ BJP ಯಶಸ್ವಿ ಆಗಲಿಲ್ಲ. 3 ಸೀಟಿನ ಬಂದವು ಕಾಣ್ತದ. ಒಂದಿಷ್ಟು ಮತದಾರರ ಸಂಖ್ಯೆ ಹೆಚ್ಚಾಗಿರ್ಬೋದು, ಆದರೆ ಒಂದು ಸರ್ಕಾರವನ್ನು ಕೆಡವಿ ಆ ಸರ್ಕಾರವನ್ನು ರಚಿಸುವಷ್ಟು ನೋಡಿ ಆಗಲಿ. ಯಾಕೆ? ಅದಕ್ಕೆ ಮುಖ್ಯ ಹೇಳಿದ್ನಲ್ಲ ಈಗ ಆರಂಭದಲ್ಲ, ಅಲ್ಲಿ ಶಿಕ್ಷಣ, ವೈಚಾರಿಕತೆ, ವೈಜ್ಞಾನಿಕತೆ ಉತ್ತರಕ್ಕಿಂತ ಹೆಚ್ಚದ. ಆದರೆ ಈ ಪರಿಸ್ಥಿತಿ ವೆಸ್ಟ್ ಬೆಂಗಾಲದಲ್ಲಿದ್ದಾನ ಅಂದಾಗ ಹೌದು, ಅಲ್ಲೂ ಅದೆಲ್ಲ ಚೆನ್ನಾಗಿದೆ, ಅಲ್ಲೂ ಚಲೋ ಓದಿ ಜನ ಇದ್ದಾರೆ, ವೈಚಾರಿಕತೆಲ್ಲ ಇದ್ದಾರೆ. ಆದರೆ ಅಲ್ಲೂ ಸಹಿತ ಕಲೀಲಾರಂಥ ಜನ ಹೆಚ್ಚಿಗೆ ಇದ್ದಾರೆ, ಇಲ್ಲಂತಲ್ಲ. ತಮ್ಮ ಹೆಸರನ್ನು ಬರೀಲಿಕ್ಕೆ ಬಾರದಂಥ ಜನ ಅಲ್ಲಿ ಸಾಕಷ್ಟು ಇದ್ದಾರೆ. ಮತ್ತೇನೋ ಶೈಕ್ಷಣಿಕವಾಗಿ ಹಿಂಬಳ್ತಿದ್ದ ಜೊತೆಗೆ ಅಲ್ಲೇ ನುಸುಳುಕೋರರ ಪರಿಣಾಮದಿಂದನೂ ಆಗಿರ್ಬೋದೇನೋ. ಆದರೆ ಕಡಿಮೆ ನುಸುಳುಕೋರ ಪ್ರಮಾಣ ಒಂದು ಸರ್ಕಾರವನ್ನು ಬದಲಾಯಿಸುವಷ್ಟ ಜೋರ್ದಾರಾಗಿ ಬಂದಿರಲಿಕ್ಕಿಲ್ಲ ಅನ್ನೋದು ಭಾಳ ಜನರ ಅಂಬೋಣ ಅಂತ. ಯಾಕಂದ್ರೆ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂಥವ್ರನ್ನ ಹೊರಗೆ ಹಾಕಿದಂಥದ್ದು. ಮತ್ತು ಅದೇ ಕಾಲಕ್ಕೆ ಹೊಸ ಮತದಾರನ ಯಾವ ಗ್ರೌಂಡಲ್ಲಿ ತೊಗೊಂಡ್ರು ಅನ್ನುವಂಥ ಸಹಿತ ನೋಡಿದಾಗ ಕೆಲವೊಂದು ಕಡೆ ಒಂದು ಮನೆಯಲ್ಲಿ 10, 20, 50, 100, 500 ಜನಕ್ಕೆ ಒಂದೇ ಮನೆಗಳಲ್ಲೇ ಬಂದಂಥ ಆ ವ್ಯಕ್ತಿಗಳ ಲಿಸ್ಟನ್ನು ಇದೇ ನಮ್ಮ ರಾಹುಲ್ ಗಾಂಧಿಯವರು ಇಡೀ ಈ ದೇಶಕ್ಕೆ ತೋರಿಸಿದ್ದಾರೆ. ಒಂದೊಂದು ಮನೆಯಲ್ಲೇ 100, 200 ಜನ, ಅದು ಇವತ್ತಿನ ಡಿವೈಡೆಡ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬಗಳು ತೋರಿಸಿ ಇವ್ರು ಯಾರು ಹೇಳೋದು ಕೇಳಿದಾಗ ಕೊಡೋ ಉತ್ತರ ಬಂದು, ಇಲ್ಲ ಪಾಪ ಅವ್ರಿಗೆ ನೆಲೆ ಇಲ್ಲ, ಬೀದಿ ಮೇಲೆ ಅಲ್ಲಿ ಬದುಕೊಂದಿನ ಅವ್ರ ಮತಗಳು, ಅವ್ರ ಮತ ಬಿಡಕ್ಕೆ ಬರೋದಿಲ್ಲ ಅಂತ ಸೇರಿಸಿ ಅಂತದ್ದು. ಅಂದರೆ ಒಂದು ಕಡೆ ನುಸುಳುಕೋರರು ಅಂತೇಳಿ ಮತಗಳನ್ನು ಕಟ್ ಮಾಡಿದ್ದು. ಬಿಹಾರದಲ್ಲೂ ಕಲಿಕೆ ಸಂಖ್ಯೆ ಕಡಿಮೆ. ಯಾಕಂದ್ರೆ ಅಲ್ಲಿ ನೀವು ನೋಡಿ ಕೂಲಿ ನಾಲಿ ಮಾಡೋದು ಜನರು ಹೆಚ್ಚಿದ್ದಾರೆ. ಅವ್ರು ಬೇರೆ ಬೇರೆ ರಾಜ್ಯಗಳ ಕೆಲಸಕ್ಕೆ ಬಿಹಾರಿ ಅಂತ ಹೋಗ್ತಾರೆ. ಅಂದ್ರೆ ಅಲ್ಲಿ ಎಜುಕೇಷನ್ ಇಲ್ಲ, ಕೇವಲ ಕೂಲಿಕರು ಅವರು ಇವರು ಉದ್ಯೋಗಕ್ಕೆ ಹೋಗ್ತಾರೆ. ಅದರಲ್ಲಿ ನೀರು ಮಾಡಲಿಕ್ಕೆ ಅರ್ಧ ಮಾಡಲಿಕ್ಕೆ ಸಾಧ್ಯ ಇತ್ತು. ಇನ್ನು ಉತ್ತರ ಪ್ರದೇಶದಲ್ಲಿ ನೋಡಬೇಕಾಗಿದೆ, ಅಲ್ಲೂ ಏನಾಗ್ಬೋದು ಅಂತೇಳಿ. ಅಂದ್ರೆ SIRನ್ನು ತಡಿಬೇಕಾದ್ರೆ ಏನು ಮಾಡಬೇಕು ಅನ್ನೋ ದಿಶೆಯಲ್ಲೇ ಕರ್ನಾಟಕ ಈಗಾಗಲೇ ಎಚ್ಚೆತ್ತುಕೊಂಡದ. ಅದರಲ್ಲೂ ಕರ್ನಾಟಕ ಸರ್ಕಾರ ಕೆಲವೊಂದು ನಿರ್ಧಾರಗಳನ್ನು ಮಾಡಿ ಕೆಲವೊಂದು ಚರ್ಚೆನೂ ಮಾಡ್ಯದ. ಈ ಪಾರದರ್ಶಕವಾಗಿ SIR ಆಗಿರಿ, ಯಾರ ಮತದಾನ ಏನಪ್ಪ ಅಂದ್ರೆ ಸಂವಿಧಾನ ವಿರೋಧಕ್ಕೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ನಾಗರಿಕರು, ಎಲ್ಲ ಮತದಾರರಿಗೂ ಮತ ಹಾಕುವ ಸಾಕ್ಷಿ ಇರಬೇಕು, ಬೋಗಸು ಆಗಬಾರ್ದು, ಪಾರದರ್ಶಕವಾಗಬೇಕು, ಪ್ರಾಮಾಣಿಕವಾಗಬೇಕು ಅನ್ನೋಂಥ ದಿಶೆಯಲ್ಲೇ ಮತದಾನದ ಹಕ್ಕನ್ನು ಉದ್ದೇಶಪೂರ್ವಕವಾಗಿ ಕಸಿಯುವ ಪ್ರಕ್ರಿಯೆ ನಡೆದರೆ ಸರ್ಕಾರ ಸುಮ್ಮನಿರುವುದಿಲ್ಲ ಎಂಬ ಎಚ್ಚರಿಕೆ ಕೊಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಮೊದಲನೇದಾಗೆ ಯಾರದ್ದು ಕಟ್ ಮಾಡುವಂಗಿಲ್ಲ, ಉದ್ದೇಶಪೂರ್ವಕವಾಗಿ ಕಸಿಯುವಂಗಿಲ್ಲ ಮತದಾನ ಹಕ್ಕನ್ನು. ಅದು ಮಾಡಿದ್ರೆ ನಾನು ಬಿಡೋದಿಲ್ಲ ಅನ್ನೋಂಥ ಮಾತನ್ನು ಪಾರದರ್ಶಕವಾಗಿ ನಡೆಸುವಂತೆ ಚುನಾವಣಾ ಆಯೋಗಕ್ಕೆ ಸಂದೇಶ ರವಾನೆ. ಪಾರದರ್ಶಕವಾಗಿರ್ಬೇಕು ನೀವು ಈ ಮತದಾರ ಪಟ್ಟಿಯನ್ನು ಮಾಡುವಲ್ಲಿ ಅನ್ನುವಂಥ ಮಾತನ್ನು. SIR ಬಳಕೆ ಪಟ್ಟಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಬೇಕು ಎಂದು ಆಯೋಗಕ್ಕೆ ನಿರ್ದೇಶನ ನೀಡುವಂತೆ ನ್ಯಾಯಾಲಯದ ಮೊರೆಗೆ ಚಿಂತನೆ. ಪಟ್ಟಿ ಆದಮೇಲೆ ನೀನು ಸುಪ್ರೀಂ ಕೋರ್ಟ್ಗೆ ಕಳಿಸ್ಬೇಕು ಅದನ್ನು ಅನ್ನುವಂಥ ಮಾತನ್ನು. ಯಾವ ಅಂಶಗಳನ್ನು ಮುಂದಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕೆಂಬ ಬಗ್ಗೆ ಸಮಾಲೋಚನೆ. ಹಲವು ರಾಜ್ಯಗಳಲ್ಲಿ ನಡೆದ ಅವಘಡಗಳಂದ್ರೆ ಈ ನುಸುಳುಕೋರ ಹೆಸರಿನಲ್ಲೇ ಮತದಾನದ ಹಕ್ಕನ್ನು ಕಸಿದುಕೊಂಡಿದ್ದಾಗಿರ್ಬೋದು. ಹೊಸ ಮತದಾರರನ್ನು ಬೇರೆ ಎಲ್ಲೆಲ್ಲ ತಂದು BJP ಪರ ಇದ್ದಂಥ ಒಲ ಇದ್ದಂಥವ್ರು ತಂದು ಮಾಡಿಸಿದ್ದಾರೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾಯಿದ್ರು. ಅಂಥವನ್ನು ಕಟ್ ಮಾಡಲೇಬೇಕು ಅನ್ನೋದ್ರ ವಿಷಯ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಈ ಇದರಲ್ಲೇ ಕರ್ನಾಟಕದಲ್ಲೇ ಈಗ ಹೇಳಿದೆ ಏನಪ್ಪ ಅಂದ್ರೆ ಮ್ಯಾಪಿಂಗ್ ಮಾಡುವಂಥದ್ದು. ಮ್ಯಾಪಿಂಗ್ ಮಾಡಿ ನೋಡಲಾಗಿದೆ. 2002ರ ಮತದಾರ ಪಟ್ಟಿಯಲ್ಲಿನ ವಿವರಕ್ಕೆ ಹೋಲಿಸಿ ಮ್ಯಾಪಿಂಗ್ ನೋಡಲಾಗಿದೆ. 5.50 ಕೋಟಿ ಮತದಾರರ ಪೈಕಿ 4.83 ಕೋಟಿ ಮತದಾರರ ವಿವರ ಮ್ಯಾಪ್ ಆಗಿದೆ. 5.50 ಕೋಟಿ ಜನ ಇದ್ದಾರೆ, ಅವರ 4.83 ಕೋಟಿ ಜನರ ಮ್ಯಾಪಿಂಗ್ ಆಗ್ಯದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಈ ಒಂದು SIR ಕರ್ನಾಟಕಕ್ಕೆ ತೊಂದರೆ ಕೊಡ್ಬೋದಾ ಅಥವಾ ಒಂದು ಪಾರದರ್ಶಕವಾಗಿ ನೋಡೋದು, ಪ್ರಾಮಾಣಿಕವಾಗಿ ನೋಡೋದು, ಇಲ್ಲೇ ನುಸುಳುಕೋರಾಗಿರ್ಬೋದು ಅಥವಾ ರಾಜ್ಯಕ್ಕೆ ಸಂಬಂಧ ಇಲ್ಲದಂಥ ಜನರ ನುಸುಳುವಿಕೆಯಾಗಿ ಬಂದಂಥವ್ರನ್ನ ಈ ಕಟ್ ಮಾಡೋದು ಪ್ರಾಮಾಣಿಕವಾಗಿ ನಡೆಯುವಂಥದ್ದು. ಮತ್ತು ಹೊಸ ಮತದಾರರನ್ನು ಸಹಿತ ಸೇರಿಸುವಲ್ಲೇ ಒಂದು ಏನಪ್ಪ ಅಂದ್ರೆ ಎಲ್ಲನೂ ಚೆಕ್ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಅದಕ್ಕಾಗಿ ಒಂದು ಏನಪ್ಪ ಅಂತಂದ್ರೆ ಸಮಿತಿಯನ್ನು ಮಾಡುವಂಥ ವಿಚಾರ ಮಾಡ್ಕೊಂಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್. ಎಷ್ಟು ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಅದು ಒಂದು ಮಾತ್ರ ನೆನಪು ಸಿಗೋದಿಲ್ಲ. ನಾವು ಟೀಕ್ಸೂ ಬರೋದಿಲ್ಲ, SIRನ ಟೀಕೆ ಮಾಡೋಣ ಇಲ್ಲ ಅಂತಾರೆ, ತಪ್ಪಾದಲ್ಲೇ. ನಿಜವಾಗಿಯೂ ನುಸುಳುಕೋರರ ಕಿತ್ತಾಕಿದ್ರೆ ಏನು ಪ್ರಶ್ನೆ ಇಲ್ಲ, ಹೋಗ್ರಿ ಅವರು. ಅದ್ರ ಬಿಟ್ಟು ಈಗ ಹೇಳಿದ್ನಲ್ಲ 27 ಲಕ್ಷ ಜನ ಲಾಸ್ಟ್ ಟೈಮ್ ಮತ ಹಾಕಿದವ್ರು ಮತ ಹಾಕಲಿಕ್ಕೆ ಕೊಟ್ಟಿಲ್ಲ ಅನ್ನುವಂಥ ಮಾತು ಅತ್ಯಂತ
ಆಘಾತಕಾರಿ ವಿಷಯ. ಇಂಥದ್ದು ಆಗದಂಗೆ ನೋಡ್ಕೊಳ್ಳೋದು ಸರ್ಕಾರದ ಕೆಲಸನೂ ಹೌದು, ಇಲ್ಲಿ ಪ್ರಜ್ಞಾವಂತ ನಾಗರಿಕರ ಕೆಲಸನೂ ಹೌದು. ಯಾವುದೇ ವ್ಯಕ್ತಿ ಇಲ್ಲಿ ಅವ್ರು ಹೌದು ಅಲ್ವೋ ನೀವು ಬಂದರೆ ನಿಸುಳುಕೋರಾಗಿದ್ರೆ ಯಾವ ದೇಶದವರು ಅನ್ನುವಂಥದ್ದನ್ನು ಪ್ರತಿ ಹೆಜ್ಜೆಗೂ ಈ ಒಂದು ನಮ್ಮ ಚುನಾವಣಾ ಆಯೋಗದಲ್ಲಿ ಕಂಡುಹಿಡಿದ ಕೆಲಸ ಸರ್ಕಾರ ಮಾಡೋ ಜೊತೆಗೆ ಇಲ್ಲೇ ಪ್ರಜ್ಞಾವಂತ ನಾಗರಿಕರು ಮಾಡಬೇಕಾಗಿದೆ. ಅದೇ ದಿಶೆಯಲ್ಲೇ ಪ್ರಜ್ಞಾವಂತ ನಾಗರಿಕ ಸಂಘಟನೆಗಳು ಆಗ್ತಾ ಇದ್ದಾವೆ. ಈ ಸಲ SIR ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅನ್ನೋ ಮಾತು ನೋಡೋದು ಏನಾಗ್ತದೆ. ಆದರೆ ಭಯ ಮಾತ್ರ ಇವತ್ತು ನಮ್ಮ ಸರ್ಕಾರಕ್ಕೆ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಶ್ಚಿತವಾಗಿಯೂ ಅದ. ಈ SIR ಮೂಲಕ ಈ ಸಲ ಸಿದ್ದರಾಮಯ್ಯ ಸರ್ಕಾರನ ಅಂದರೆ ಕಾಂಗ್ರೆಸ್ ಸರ್ಕಾರನ ಸೋಲಿಸ್ಬೋದಾ BJP? ನೋಡೋಣ ಏನಾಗ್ತದೆ ಮುಂದಿನ ದಿನಗಳಲ್ಲಿ, ಯಾವ ರೀತಿ ಹೋಗ್ಬೋದು ಇದು ಅಂತ ಹೇಳ್ತಾ ಒಟ್ಟಾರೆಯಾಗಿ ಸರ್ಕಾರ ಮಾತ್ರ ಅದು ಎತ್ತಂದ್ರೆ SIR ಕಡೆ ನೋಡೋಣ ಇದನ್ನು ಯಾವ ರೀತಿ ತಿಳಿತದೆ ಅಂತೇಳಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.